ಹೊನ್ನಾವರ ಪಟ್ಟಣದ ಸೆಂಟ್ ಆಂಥೋನಿ ಮೈದಾನದಲ್ಲಿ 5 ದಿನಗಳು ವಿಜೃಂಭಣೆಯಿಂದ ನಡೆಯಲಿರುವ ಹೊನ್ನಾವರ ಉತ್ಸವ 2026ಕ್ಕೆ ಅದ್ದೂರಿ ಚಾಲನೆ ದೊರೆಯಿತು. ಸಾಂಸ್ಕೃತಿಕ ರಸದೌತಣ ಸವಿಯಲು ಪ್ರೇಕ್ಷಕರು ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿರುವುದು ಗಮನ ಸೆಳೆಯಿತು. ಸಿಂಚನ ಕಲೆ ಮತ್ತು ಗ್ರಾಮೀಣಾಭಿವೃದ್ಧಿ ಟ್ರಸ್ಟ್ ಮತ್ತು ಹೊನ್ನಾವರ ಉತ್ಸವ ಸಮಿತಿಯ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡ ಹೊನ್ನಾವರ ಉತ್ಸವವನ್ನು ಹೊನ್ನಾವರ ಡಿಎಫ್ಒ ಯೋಗೀಶ್ ಸಿಕೆ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, 16ನೇ ಶತಮಾನದಲ್ಲಿ ನಮ್ಮನ್ನಾಳಿದ ರಾಣಿಯು ಯುರೋಪ್ ಖಂಡದಲ್ಲಿ ಹೊನ್ನಾವರಕ್ಕೆ ವಿಶೇಷ ಸ್ಥಾನಮಾನ ಸಿಗುವಂತೆ ಮಾಡಿದೆ. ಕಲೆ, ಸಂಸ್ಕೃತಿ, ಶಿಕ್ಷಣ, ಸಾಹಿತ್ಯ, ಕೃಷಿ, ಧಾರ್ಮಿಕ, ಆಧ್ಯಾತ್ಮಿಕ ಸೇರಿದಂತೆ ಹಲವು ಕ್ಷೇತ್ರದಲ್ಲಿ ಹಲವು ಸಾಧಕರಿದ್ದಾರೆ. ಇಲ್ಲಿಯ ಪರಿಸರಕ್ಕೆ ಪೂರಕವಾಗಿರುವ ಜನರಿಗೆ ಮನರಂಜನೆಯ ಜೊತೆಗೆ ಪ್ರತಿಭೆ ಅನಾವರಣಗೊಳ್ಳಲು ಹೊನ್ನಾವರ ಉತ್ಸವ ಸಹಕಾರಿಯಾಗಲಿದೆ ಎಂದರು. ಕಣ್ತುಂಬಿಸ್ಕೊಳ್ತಾ ಇರೋದು ನಿಜವಾಗ್ಲೂ ನಾನು ಲಾಸ್ಟ್ ಇಯರ್ ಈ ಕಾರ್ಯಕ್ರಮವನ್ನು ನಾನು ಮಿಸ್ ಮಾಡಿಕೊಂಡೆ ಅಂತ ಅನ್ನಿಸ್ತಾ ಇದೆ. ನನಗೆ ಈ ಜಾಗಕ್ಕೆ ಬರೋಕ್ಕಿಂತ ಮುಂಚೆ ನಾನು ನಮ್ಮ ಪಕ್ಕದ ಜಿಲ್ಲೆಯಾದ ಶಿವಮೊಗ್ಗ ಜಿಲ್ಲೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೆ. ಆವಾಗ ರಾಣಿ ಚೆನ್ನಭೈರಾದೇವಿಯವರ ಬಗ್ಗೆ ಸ್ವಲ್ಪ ನನಗೆ ತಿಳುವಳಿಕೆ ಇತ್ತು. ಅವರ ಒಂದು ಕಾಲದ ಗತ ವೈಭವದ ಪಳೆಯುಳಿಕೆಗಳನ್ನು ನಾನು ನೋಡಿದ್ದೆ. ಕಾನೂರು ಕೋಟೆಯಲ್ಲಿ ಅದರ ಅವಶೇಷಗಳೆಲ್ಲ ಇದ್ದವು. ರಾಣಿ ಚೆನ್ನಭೈರಾದೇವಿಯವರು ಈ ಒಂದು ಭಾಗದಲ್ಲಿ 16ನೇ ಶತಮಾನದಲ್ಲಿ ಸುಮಾರು 45 ವರ್ಷಗಳ ಹೆಚ್ಚು ಕಾಲ ಆಳ್ವಿಕೆಯನ್ನು ನಡೆಸಿ ಜನಗಳಿಗೆ ಸುಭಿಕ್ಷವಾದಂತಹ ಒಂದು ವಾತಾವರಣವನ್ನು ಸೃಷ್ಟಿಸಿ ಹೊನ್ನಾವರ ಯುರೋಪ್ ಖಂಡದಲ್ಲಿ ಒಂದು ವಿಶೇಷ ಸ್ಥಾನಮಾನವನ್ನು ಸಿಗಲಿಕ್ಕೆ ಶ್ರಮಿಸಿದ್ದವರು ರಾಣಿ ಚೆನ್ನಭೈರಾದೇವಿಯವರು. ಹಿರಿಯ ಪತ್ರಕರ್ತ ಜಿಯು ಭಟ್ ಮಾತನಾಡಿ, ಕಾಳು ಮೆಣಸು ರಫ್ತು ಮಾಡುವ ಮೂಲಕ ಹೊನ್ನಾವರವನ್ನು ಸುದೀರ್ಘ ಕಾಲ ರಾಣಿ ಚೆನ್ನಭೈರಾದೇವಿ ಆಳ್ವಿಕೆ ನಡೆಸಿದ್ದಾರೆ. ಅವರ ಹೆಸರನ್ನು ಶಾಶ್ವತಗೊಳಿಸುವ ಉದ್ದೇಶದಿಂದ ಹೊನ್ನಾವರ ಉತ್ಸವ ವೇದಿಕೆಗೆ ಅವರ ಹೆಸರು ಇಡಲಾಗಿದೆ. ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಅರಣ್ಯ ಇಲಾಖೆಯ ಮೂಲಕ 2 ಎಕರೆ ಜಾಗ ಕೇಳಿದ್ದಾರೆ. ಜಾಗ ದೊರೆತ ತಕ್ಷಣ 10 ಕೋಟಿ ವೆಚ್ಚದಲ್ಲಿ ಚೆನ್ನಭೈರಾದೇವಿ ಥೀಮ್ ಪಾರ್ಕ್ ನಿರ್ಮಾಣ ಕಾರ್ಯ ಆರಂಭವಾಗಲಿದೆ. ಶರಾವತಿ ಬೋಟಿಂಗ್ ಸೇರಿದಂತೆ ಇನ್ನಿತರೆ ಪ್ರವಾಸೋದ್ಯಮ ಚಟುವಟಿಕೆಗಳು ಹೊನ್ನಾವರವನ್ನು ಪ್ರಸಿದ್ಧ ಪ್ರವಾಸಿ ತಾಣವಾಗಿ ರೂಪುಗೊಳ್ಳುವಂತೆ ಮಾಡಿದೆ ಎಂದರು. ಅವರು ಈ ಕಡೆ ಬರೋದನ್ನು ತಪ್ಪಿಸಿದ್ಲು. ಎಲ್ಲ ಸಮಾಜದವರಿಗೆ ಬದುಕೋದಕ್ಕೆ ಅವಕಾಶ ಮಾಡಿಕೊಟ್ಲು. ಕಾಳು ಮೆಣಸು ಬೆಳೆಯೋದನ್ನು, ಅದನ್ನು ಪ್ರೊಸೆಸ್ ಮಾಡೋದನ್ನು, ರಫ್ತು ಮಾಡೋದನ್ನು, ತಾನು ಜೀವದುದ್ದಕ್ಕೂ ಬ್ರಹ್ಮಚಾರಿಯಾಗಿ ಉಳಿದು ಕೊನೆಯ ತನಕೂ ವಿವಾಹ ಆಗದೆ ನಮ್ಮವರದೇ ಒಂದು ಪಿತೂರಿಯಿಂದ ಅವಳು ಜೈಲು ಸೇರಬೇಕಾಯಿತು. ಉಪವಾಸ ಸಲ್ಲೇಖನ ವೃತ ಜೈನ ಮಹಿಳೆ ಅವರು ಸಲ್ಲೇಖನ ವೃತ ಸ್ವೀಕರಿಸಿ ಉಪವಾಸ ಉಳಿದು ತನ್ನ ಜೀವವನ್ನು ತ್ಯಜಿಸ್ತಾಳೆ ರಾಣಿ. ಈಗ ಮೊದಲು ಮಾತನಾಡಿದವರು ಹೇಳಿದಾಗೆ ಇಷ್ಟು ಸುದೀರ್ಘ ಕಾಲ ಈ ಪ್ರದೇಶಕ್ಕೆ ಸುಖ ಕೊಟ್ಟಂಥ ರಾಣಿಯ ಹೆಸರನ್ನು ಶಾಶ್ವತಗೊಳಿಸ್ತಕ್ಕಂಥ ಕೆಲಸ ಆಗಬೇಕಾಗಿದೆ. ಇವತ್ತು ಮಾನ್ಯ DF ಅವರಿದ್ದಾರೆ, ಅವರು ಎಲ್ಲ ರೀತಿ ಸಹಕಾರ ಕೊಟ್ಟಿದ್ದಾರೆ. ಪೂಜ್ಯ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆ ಅವರು 2 ಎಕರೆ ಜಾಗ ಕೇಳಿದ್ದಾರೆ. ಇಡೀ ಈ ಪ್ರದೇಶವನ್ನು ಆಳಿದ ರಾಣಿಯ ಸ್ಮಾರಕ ಮಾಡೋದಕ್ಕೆ 2 ಎಕರೆ ನಮಗೆ ಇನ್ನೂ ಮಂಜೂರಾಗಬೇಕಾಗಿದೆ. ಮಂಜೂರಾತಿಯ ನಿರೀಕ್ಷೆಯಲ್ಲಿದ್ದೇವೆ. ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆ ಅವರು 10 ಕೋಟಿ ರೂಪಾಯಿಗಳ ಯೋಜನೆಯನ್ನು ಸಿದ್ಧ ಮಾಡಿ ಇಟ್ಕೊಂಡಿದ್ದಾರೆ. ಡಿಸೈನ್ ರೆಡಿಯಾಗಿದೆ, ಪ್ಲ್ಯಾನ್ ರೆಡಿಯಾಗಿದೆ, ಎಲ್ಲವೂ ಕೂಡ ರೆಡಿಯಾಗಿದೆ. ನಮ್ಮ ಸೈಡಿಂದ ಎಲ್ಲವೂ ಆಗಿದೆ. ಭೂಮಿ ಕೊಟ್ಟು ಕೂಡಲೇ ಕೆಲಸ ಮಾಡೋಣ ಅಂತಕ್ಕಂಥ ಮಾತನ್ನು ವೀರೇಂದ್ರ ಹೆಗ್ಗಡೆ ಅವರು ಹೇಳಿದ್ದಾರೆ. ಆ ಕೆಲಸವನ್ನು ನಾವು ನೀವೆಲ್ಲ ಸೇರಿ ಇಲ್ಲಿದ್ದೀರಾ, ಜಯ ಕರ್ನಾಟಕದ ಯುವಕರಿದ್ದೀರಾ, ನಾವೆಲ್ಲ ಸೇರಿ ಸರ್ಕಾರದ ಮೇಲೆ ಒತ್ತಡ ಹೇರಬೇಕಾಗಿದೆ. ಹೊನ್ನಾವರ ಉತ್ಸವ ಸಮಿತಿ ಗೌರವಾಧ್ಯಕ್ಷ ಮಂಜುನಾಥ್ ಎಲ್ ನಾಯ್ಕ್ ಮಾತನಾಡಿ, ಈ ಉತ್ಸವಕ್ಕೆ ಹಮ್ಮಿಕೊಂಡಿರುವ ಉದ್ದೇಶ ಹೊನ್ನಾವರ ಜನರಿಗೆ ಮನರಂಜನೆ ಒದಗಿಸಿಕೊಡುವ ಜೊತೆಗೆ ಸ್ಥಳೀಯ ಪ್ರತಿಭಾವಂತ ಕಲಾವಿದರಿಗೆ ವೇದಿಕೆ ಕಲ್ಪಿಸಿಕೊಡುವುದಾಗಿದೆ. ಅಲ್ಲದೆ ಇಂಥ ಕಾರ್ಯಕ್ರಮಗಳಿಗೆ ಸಚಿವರು ಬಂದರೆ ಆ ಭಾಗದ ಪ್ರಮುಖ ಬೇಡಿಕೆಗಳ ಬಗ್ಗೆ ಅವರ ಗಮನ ಸೆಳೆದು ಈಡೇರಿಸಿಕೊಳ್ಳುವ ಪ್ರಯತ್ನ ಮಾಡಲಾಗುವುದು. ನಿಮ್ಮೆಲ್ಲರ ಸಹಾಯ ಸಹಕಾರದಿಂದ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಸಂಘಟಿಸಲು ಕಾರಣವಾಗಿದೆ ಎಂದರು. ಇಂಥ ಕಾರ್ಯಕ್ರಮಗಳನ್ನು ನಾವು ಯಾಕೆ ಹಮ್ಮಿಕೊಂಡಿದ್ದೀವಿ ಅಂತ ಹೇಳಿದ್ರೆ, ಈ ಭಾಗದ ಜನರಿಗೆ ಒಂದು ಮನರಂಜನೆ ಮತ್ತು ಯಾರೋ ಅಧಿಕಾರಿಗಳಾಗಲಿ ಅಥವಾ ಸಚಿವರಾಗಲಿ ಬಂದಾಗ ಏನು ಈ ಭಾಗದ ಬೇಡಿಕೆಗಳಿದೆಯಲ್ಲ ಅದನ್ನು ಈಡೇರಿಸುವುದಕ್ಕೂ ನಮಗೆ ಚರ್ಚೆ ಮಾಡಲಿಕ್ಕೆ ಒಂದು ಅವಕಾಶ ಆಗ್ತದೆ. ಅದೇ ರೀತಿಯಲ್ಲಿ ನಮ್ಮ ಭಾಗದ ಕೆಲವು ಪ್ರತಿಭೆಗಳಿರ್ತಾರೆ. ಇಂಥ ಒಂದು ದೊಡ್ಡ ವೇದಿಕೆಯಲ್ಲಿ ಅವರಿಗೆ ಅವಕಾಶ ಕೊಟ್ಟರೆ ಮುಂದೆ ರಾಷ್ಟ್ರ ಮಟ್ಟದಲ್ಲೂ ಸಹ ಅವರು ಬೆಳಗುವಂಥವರು ಆಗ್ತಾರೆ. ಹಾಗಾಗಿ ಎಲ್ಲ ಹೊನ್ನಾವರ ಜನತೆಯ ಆಶೀರ್ವಾದ
ಮತ್ತು ಈ ಸಮಿತಿಯ ಎಲ್ಲ ಸಹಕಾರ, ಇದರಿಂದ ಇದು ಯಶಸ್ವಿ ಆಗಲಿಕ್ಕೆ ಕಾರಣ ಆಗ್ತದೆ. ಕೇವಲ ಮಂಜುನಾಥ್ ನಾಯ್ಕ ಆಗಲಿ ಅಥವಾ ವಿನಾಯಕ್ ಶೆಟ್ಟರ್ ಆಗಲಿ, ಶ್ರೀರಾಮ್ ಜಾದೂಗಾರ್ ಆಗಲಿ, ಇವರಿಂದನೇ ಇದು ಸಾಧ್ಯ ಅಂತ ಹೇಳಲ್ಲ. ಆದರೆ ಪ್ರಾಸ್ತಾವಿಕವಾಗಿ ಮಾತನಾಡಬೇಕಾದ್ರೆ ನಮ್ಮೆಲ್ಲ ಹೆಸರು ತಗೊಂಡ್ರು ಇರಲಿ. ಆದರೆ ಇದರ ಯಶಸ್ಸಿಗೆ ಕಾರಣ ನೀವು, ನಿಮ್ಮ ಸಹಕಾರ, ನಿಮ್ಮ ಒಂದು ಕಾಳಜಿ, ನೀವು ತೋರಿಸ್ತಿರುವಂಥ ಪ್ರೀತಿಯೇ ಈ ಒಂದು ಕಾರ್ಯಕ್ರಮ ಇಷ್ಟು ಅದ್ಭುತವಾಗಿ ವರ್ಷದಿಂದ ವರ್ಷಕ್ಕೆ ವಿಜೃಂಭಣೆಯಿಂದ ನಡೀಲಿಕ್ಕೆ ಸಹಾಯ ಆಗ್ತಿದೆ. ಹಾಗಾಗಿ ತಮ್ಮ ಈ ಪ್ರೀತಿ ವಿಶ್ವಾಸ ಏನು ತಾವು ಈ ಹೊನ್ನಾವರ ಉತ್ಸವದಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಚೆಂದಗಾಣಿಸುವುದಕ್ಕೆ ಯಾವುದೇ ಅಡ್ಡಿ ಆತಂಕ, ಯಾವುದೇ ಅಹಿತಕರ ಘಟನೆಗಳಿಗೆ ಅವಕಾಶ ಮಾಡಿಕೊಡದೆ ಕಾರ್ಯಕ್ರಮದಲ್ಲಿ ಹೊನ್ನಾವರ ಉತ್ಸವ ಸಮಿತಿಯ ಅಧ್ಯಕ್ಷ ಮತ್ತು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಶಿವಾನಂದ ಹೆಗಡೆ ಕಡ್ತೋಕ, ಉತ್ಸವ ಸಮಿತಿಯ ಪ್ರಮುಖರಾದ ವಿನಾಯಕ ಶೆಟ್ಟಿ, ಸಂದೇಶ್ ಶೆಟ್ಟಿ, ಶ್ರೀರಾಮ್ ಜಾದೂಗರ್, ಜಯ ಕರ್ನಾಟಕ ಜನಪರ ವೇದಿಕೆ ಜಿಲ್ಲಾಧ್ಯಕ್ಷ ಪ್ರದೀಪ್ ಶೆಟ್ಟಿ, ಹೊನ್ನಾವರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಮಹೇಶ್ ನಾಯ್ಕ್, ಪ್ರಮುಖರಾದ ಶಿವರಾಜ್ ಮೆಸ್ತಾ, ಉಮೇಶ್ ಮೆಸ್ತಾ, ಆರ್.ಎನ್. ಭಟ್, ಕೃಷ್ಣ ಹರಿಜನ, ಗೋವಿಂದ ಗೌಡ, ಸಂಜಾನ್ ರೋಡ್ರಿಗೀಸ್ ಇದ್ದರು. ಸಿಂಚನ ಕಲೆ ಮತ್ತು ಗ್ರಾಮೀಣಾಭಿವೃದ್ಧಿ ಟ್ರಸ್ಟ್ ಅಧ್ಯಕ್ಷ ಕೃಷ್ಣಾನಂದ್ ಭಟ್ ಸ್ವಾಗತಿಸಿದರು. ಜಯ ಕರ್ನಾಟಕ ವೇದಿಕೆ ಅಧ್ಯಕ್ಷ ಆರ್.ಕೆ. ಮೆಸ್ತಾ ಮತ್ತು ಶರಣಪ್ಪ ಪ್ರಾಸ್ತಾವಿಸಿದರು. ಸುದೇಶ್ ನಾಯ್ಕ್ ನಿರ್ವಹಿಸಿದರು. ಸಭಾ ಕಾರ್ಯಕ್ರಮದ ಬಳಿಕ ಬಿಗ್ ಬಾಸ್ ಖ್ಯಾತಿಯ ರಕ್ಷಿತಾ ಶೆಟ್ಟಿ, ಐಶ್ವರ್ಯ ರಂಗನಾಥ ತಂಡದಿಂದ ನಡೆದ ರಸಮಂಜರಿ ಕಾರ್ಯಕ್ರಮ ಪ್ರೇಕ್ಷಕರನ್ನ ರಂಜಿಸಿತು. ಸ್ಥಳೀಯ ಕಲಾವಿದರಿಂದ ಭರತನಾಟ್ಯ ಮತ್ತು ಯಕ್ಷಗಾನ ನಡೆಯಿತು. ವಿಶೇಷ ಆಕರ್ಷಣೀಯವಾಗಿ ಸನ್ಶೈನ್ ಮಲ್ಲಕಂಬ ಅಕಾಡೆಮಿ ಧಾರವಾಡದಿಂದ ಪ್ರದರ್ಶನಗೊಂಡ ಮಲ್ಲಕಂಬ ಎಲ್ಲರ ಗಮನ ಸೆಳೆಯಿತು. ಕೆನರಾ ಪ್ಲಸ್ ನ್ಯೂಸ್ ಹೊನ್ನಾವರ.